ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತ 3ನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 3.4 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 3.4 ಅಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ, 2 ಅಂಕಿಯ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ 9. ಆ ಅಂಕಿಗಳನ್ನ ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 27 ಏನೈತಿ ಜಾಸ್ತಿ ಇದೆ. ಹಾಗಾದ್ರೆ ಆ ಸಂಖ್ಯೆಗಳ್ಯಾವು ನೋಡ್ರಿ, ಇಲ್ಲಿ 2 ಅಂಕಿಗಳದಾವು, ಅವುಗಳನ್ನ ಕೂಡಿಸಿದಾಗ ಮೊತ್ತ 9 ಬರ್ತೈತಿ. ಆ ಅಂಕಿಗಳನ್ನ ನಾವು ಮತ್ತ ಅದಲು ಬದಲು ಮಾಡಿದಾಗ ಆ ಸಂಖ್ಯೆಯ ಮೂಲ ಸಂಖ್ಯೆಗಿಂತ 27 ಏನಾಗಿತ್ತ ಜಾಸ್ತಿ ಬರ್ತೈತಿ. ಕೂಡ್ಸಿರ್ತೇವಪ್ಪ ಫಸ್ಟಿಗೆ, ಕೂಡಿಸಿದಾಗ ಮತ್ತೆ ಎಷ್ಟ್ ಬರ್ತಾ 9 ಬರ್ತ. ಆ ಏನ ಕೂಡ್ಸಿರ್ತಕ್ಕಂತ ಅಂಕಿ ಇರ್ತಾವಲ್ಲ ಅವನು ಮತ್ತೆ ಎಕ್ಸ್ಚೇಂಜ್ ಮಾಡೋದು, ಅದಲು ಬದಲು ಮಾಡಿದಾಗ ಅಲ್ಲಿ ಮೂಲ ಸಂಖ್ಯೆ ಇರ್ತಾವಲ್ಲ ಅದ್ರಕಿನ 27 ಏನಾಗುತ್ತ ಜಾಸ್ತಿ ಬರ್ತೈತಿ. ಹಾಗಾದ್ರೆ ಆ ಸಂಖ್ಯೆಗಳು ಯಾವ ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತ, ಕಂಡು ಹಿಡಿಬೇಕಾಗುತ್ತ. ಇಲ್ಲಿ ನೋಡ್ರಿ, ಮೊದಲ ಯಾವ ಸಂಖ್ಯೆಗಳು ಗೊತ್ತಿಲ್ಲ ಅವುಗಳನ್ನ ಏನ್ ಮಾಡ್ಕೊಳೋಣ, ಬರ್ಕೊಳೋಣ. ಇಲ್ಲಿ ನೋಡ್ರಿ, 2 ಅಂಕಿಯ ಸಂಖ್ಯೆ ಏನ್ ತಗೊಳೋಣ, 10x ಪ್ಲಸ್ y ತಗೊಳೋಣ. ಹಾಗಾದ್ರೆ 2 ಅಂಕಿಯ ಮೊತ್ತ ಎಷ್ಟಿತ್ಪ, 9 ಐತಿ, 9. ಹಾಗಾದ್ರೆ 2 ಅಂಕಿಗಳು x ಪ್ಲಸ್ y ಈಕ್ವಲ್ ಟು 9 ತಗೋಬೇಕು. ಮೊತ್ತ 9 ಬರ್ತಾನೆ ಇಲ್ಲ, ಹಾಗಾಗಿ x ಪ್ಲಸ್ y ಈಕ್ವಲ್ ಟು 9 ತಗೋಬೇಕು. ಒಂದು ಅಂಕಿ ಯಾವ್ದು ಗೊತ್ತಿಲ್ಲ, ಅದನ್ನ x ಅಂತ ತಗೋಣ. ಎರಡನೇ ಅಂಕಿ 9 ಮೈನಸ್ x ತಗೋಣ. ಯಾಕೆ ಅದ್ರಕಿನ್ನ ಅದು ಏನಿರ್ಬೇಕು, ಕಡಿಮೆ ಇರ್ಬೋದು. 2 ಅಂಕಿಯ ಸಂಖ್ಯೆಗಳು 10x ಪ್ಲಸ್ 9 ಮೈನಸ್ x. ಹಾಗಾದ್ರೆ ಇಲ್ಲಿ 2 ಅಂಕಿಗಳನ್ನ ನಾವೇನ್ ಮಾಡೀವಿ, ಕೂಡ್ಸೇವಿ, ಮೊತ್ತವನ್ನ ಕಂಡಿಡ್ದೇವಿ. ಹಾಗಾದ್ರೆ ಇವಾಗ ಏನ್ ಮಾಡ್ಕೋಬೇಕು, ನಾವ್ ಇದನ್ನ ಬರ್ಕೋಣ. 10 9 ಮೈನಸ್ x ಪ್ಲಸ್ x ಮೈನಸ್ 10x ಪ್ಲಸ್ 9 ಮೈನಸ್ x ಇಸ್ ಈಕ್ವಲ್ ಟು 27. ನಿಮಗೆ ಪ್ರಶ್ನೆ ಅರ್ಥ ಆದ್ರ ಇದನ್ನ ಸಮೀಕರಣ ಬರ್ಕೊಳೋದು ಬಹಳ ಈಸಿ ಆಗುತ್ತೆ. ನೀವು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಫಸ್ಟಿಗೆ. 19 90 ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಂಟು ಎಕ್ಸ್ 10x ಪ್ಲಸ್ ಎಕ್ಸ್, ಹೌದಾ, ಪ್ಲಸ್ ಇಂಟು ಮೈನಸ್ ಮೈನಸ್ 10x ಪ್ಲಸ್ ಇಂಟು ಮೈನಸ್ ಮೈನಸ್ 9 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 27. ಹೌದಾ, ಇಲ್ಲಿ ನೋಡ್ರಪ್ಪ, ಇಲ್ಲಿ 90 ಐತಿ, 90 ಇದನ್ನ ಮೈನಸ್ 9 ಈ ಕಡೆ ತಗೊಂಡ್ಬಿಡೋಣ್ರಿ. ಎಲ್ಲಾ ಚರಾಕ್ಷರಗಳನ್ನ ಒಂದ ಕಡೆ ಬರ್ಕೊಣ. ಮೈನಸ್ 10x ಪ್ಲಸ್ ಎಕ್ಸ್ ಮೈನಸ್ 10x, ಹೌದಾ, ಪ್ಲಸ್ ಎಕ್ಸ್ ಇದನ್ನ ಇಸ್ ಈಕ್ವಲ್ ಟು 27. ಇವಾಗ ಇಲ್ಲಿ ಏನಾಗುತ್ತ, 90ರಾಗ 9 ಹೋದ್ರ 81, ಹೌದಾ. ಇದು ಮೈನಸ್ ಐತಿ, ಇದನ್ ಮೈನಸ್ ಐತಿ, ಎರಡನ್ನ ಏನ್ ಮಾಡೋಣ, ಕೂಡ್ಸೋಣ. ಮೈನಸ್ 10 ಮೈನಸ್ 10 ಮೈನಸ್ 20x. ಎರಡೂ ಮೈನಸ್ ಮೈನಸ್ ಅದ, ಅದಕ್ಕೆ ಏನ್ ಮಾಡ್ಬೇಕಪ್ಪ, ಕೂಡಿಸ್ಬೇಕು, ಚಿಹ್ನೆನ ಮೈನಸ್ ಇಡ್ಬೇಕು. ಇಲ್ಲೊಂದ್ ಎಕ್ಸ್ ಇಲ್ಲೊಂದ್ ಎಕ್ಸ್, 1x ಪ್ಲಸ್ 1x 2x ಎಷ್ಟಾತ, 2x ಆತ, ಇಸ್ ಈಕ್ವಲ್ ಟು 27. ಹೌದಪ್ಪ. ಇವಾಗ ಏನಾಗುತ್ತ, 21 ಒಂದ್ ಪ್ಲಸ್ ಐತಿ ಒಂದ್ ಮೈನಸ್ ಐತಿ, ಕಳಿತೇವಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಪ್ಪ, ಮೈನಸ್ ಐತಿ. 20ರಾಗ 2 ಹೋದ್ರ 18x ಇಸ್ ಈಕ್ವಲ್ ಟು 27. ಇಷ್ಟು ಆಗಿಂದ ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ, 81 ಮೈನಸ್ 18x ಇಸ್ ಈಕ್ವಲ್ ಟು 27. ಹೌದಾ, ಇವಾಗ ಈ 18x ಅನ್ನ ಹಂಗ ಬರ್ಕೋರಿ, ಯಾವ್ದು ಮೈನಸ್ 18x ಇಸ್ ಈಕ್ವಲ್ ಟು 27 ಪ್ಲಸ್ 81 ಈ ಕಡೆ ಬಂದ್ರೆ ಏನಪ್ಪಾ, ಮೈನಸ್ 81. ಹೌದಾ, ಮೈನಸ್ 18x ಇಸ್ ಈಕ್ವಲ್ ಟು 81ರಾಗ 27 ಹೋದ್ರೆ ಎಷ್ಟಪ್ಪ, ಮೈನಸ್ 54. ಹೌದಾ, ಹಾಗಾದ್ರೆ x ಇಸ್ ಈಕ್ವಲ್ ಟು ಮೈನಸ್ 54 ಡಿವೈಡೆಡ್ ಬೈ ಮೈನಸ್ 18. ಈ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಹಾಗಾದ್ರೆ x ಇಸ್ ಈಕ್ವಲ್ ಟು 18 ಮೂರ್ಲಿ 54. 18 ಮೂರ್ಲಿ ಎಷ್ಟಪ್ಪ, 54. ತಿಳಿತಲ್ವಾ, 18 ಒಂದ್ಲೆ 18 ಮೂರ್ಲೆ. ಹಾಗಾದ್ರೆ x ಈಕ್ವಲ್ ಟು ಏನ್ ಸಿಕ್ತಿ, ಇವಾಗ 3 ಸಿಕ್ತು. ಒಂದು ಸಂಖ್ಯೆ x ಆಗಿರ್ಲಿ ಅಂತ ತಗೊಂಡಿದ್ವಲ್ಲ, x ಸಿಕ್ತು. x ಏನಿಗಿದು 3. ಹಾಗಾದ್ರೆ 10x ಪ್ಲಸ್ 9 ಮೈನಸ್ x, ಹೌದಾ, 10x ಪ್ಲಸ್ 9 ಮೈನಸ್ x. 10x ಅಂದ್ರೆ ಎಷ್ಟಪ್ಪ, 3 ಪ್ಲಸ್ 9 ಮೈನಸ್ 3, 10 ಮೂರ್ಲಿ 30. 9ರಾಗ 3 ಹೋದ್ರೆ ಎಷ್ಟಪ್ಪ, 6. 30ಕ್ಕ 6 ಕೂಡಿಸ್ರಿ 36. ತಿಳಿತಲ್ವಾ ಯಾವ ರೀತಿ ಮಾಡ್ಬೇಕನ್ನೋದು. ಮೊದಲಿಗೆ ಒಂದು ಸಂಖ್ಯೆ x ಅನ್ನ ತಗೋರಿ, ಆ 2 ಸಂಖ್ಯೆಗಳ ಮೊತ್ತ 9 ಇರ್ತೈತಿ, ಅದನ್ನ x ಪ್ಲಸ್ y ಇಸ್ ಈಕ್ವಲ್ ಟು 9 ತಗೋಬೇಕು. ತಗೊಂಡು ಈ ರೀತಿಯಾಗಿ ಸಮೀಕರಣವನ್ನ ನಾವು ಬಿಡಿಸ್ಬೇಕು. ನೆಕ್ಸ್ಟ್, 2 ಅಂಕಿಯ ಸಂಖ್ಯೆಯೊಂದರಲ್ಲಿ ಇಲ್ಲಿನೂ ಕೂಡ ಏನದಾವು, 2 ಅಂಕಿ ಅದಾವು. ಆ ಸಂಖ್ಯೆಯಲ್ಲಿ ಒಂದು ಅಂಕಿಯು ಇನ್ನೊಂದು ಅಂಕಿಯ 3ರಷ್ಟೈತಿ. ಇಲ್ಲಿ ನೋಡ್ರಿ, ಮೊದಲಿಗೆ
ಒಂದ್ ಅಂಕಿ ಹೌದಪ್ಪ, ಅದೇನ ಗೊತ್ತಿಲ್ಲ, ಅದನ್ನೇನ್ ಮಾಡೋಣ, ಒಂದು ಅಂಕಿ ಎಕ್ಸ್. ಒಂದು ಅಂಕಿ ಏನ್ ತಗೊಂತೀರಿ, ಎಕ್ಸ್ ಅಂತ ತಗೊಳೋಣ. ಹೌದಾ, ಒಂದು ಅಂಕಿ ಇನ್ನೊಂದರ ಮೂರರಷ್ಟೈತಿ. ಇನ್ನೊಂದರ ಎಷ್ಟೈತಿ, ಈಗ ಒಂದಂದ್ರು ಎಕ್ಸ್ ಐತಿ ಅಪ್ಪ, ಇನ್ನೊಂದ್ ಎಷ್ಟೈತಿ, ಮೂರರಷ್ಟೈತಿ. ಹಾಗಾದ್ರೆ 3x ಅಂತ ತಗೋಬೇಕು ಅದನ್ನ. ಇದೇನಿದೆ, ಇನ್ನೊಂದು ಅಂಕಿ. ಇನ್ನೊಂದು ಅಂಕಿ ಎಷ್ಟೈತಪ್ಪ, 3x ಐತಿ. ಇಲ್ಲಿ 3x ಅಂದೇವನಿ, ಇಲ್ಲ 3ರಷ್ಟು ಇದ್ದಿದ್ದಕ್ಕ 3x ಅಂತ ತಗೋಬೇಕು. ಅದರ ಅಂಕಿಗಳನ್ನ ಅದಲು ಬದಲು ಮಾಡಿದ್ರ ಬರುವ ಸಂಖ್ಯೆಗಳನ್ನ ಮೂಲ ಸಂಖ್ಯೆಗೆ ಸೇರಿಸಿದ್ರ ಮೊತ್ತ 88 ಬರುತ್ತೆ. ಮೂಲ ಸಂಖ್ಯೆ ಯಾವುದು? ಈಗ ನಾವು ಏನ್ ಕಂಡಿಡಿಬೇಕು, ಮೂಲ ಸಂಖ್ಯೆ ಕಂಡಿಡಿಬೇಕು. ಮೂಲ ಸಂಖ್ಯೆ ಹೌದಪ್ಪ, ಮೂಲ ಸಂಖ್ಯೆ ಏನೇನ್ ಮಾಡ್ಬೇಕು ನೋಡ್ರಲ್ಲಿ, ಮೂಲ ಸಂಖ್ಯೆನ ಕಂಡಿಡ್ಬೇಕಂದ್ರ ಅದರ ಅಂಕಿಗಳನ್ನ ಮೊದಲಿಗೆ ಅದಲು ಬದಲು ಮಾಡಿದ್ರ ಬರುವ ಸಂಖ್ಯೆಗಳನ್ನ ಮೂಲ ಸಂಖ್ಯೆಗೆ ಸೇರಿಸ್ಬೇಕಂತ. ಹಂಗಂದ್ರ 10x ಪ್ಲಸ್ 1 ಇಂಟು 3x ಇಸ್ ಈಕ್ವಲ್ ಟು, ನೋಡ್ರಿ 10 ಇಂಟು ಎಕ್ಸ್ 10x ಅಪ್ಪ, 1 ಇಂಟು 3x 3x, 13x. ಈಗೇನು ಸಿಕ್ತ ನಮ್ಗಿಲ್ಲೇ ಮೂಲ ಸಂಖ್ಯೆ ಏನಿದು 13x. ಇವುಗಳನ್ನ ನಾವೇನ್ ಮಾಡ್ಬೇಕು, ಅದಲು ಬದಲು ಮಾಡ್ಬೇಕು. ಹೆಂಗ, ಎಕ್ಸ್ ಮತ್ತ 3x ಅನ್ನ ಅದಲು ಬದಲು ಮಾಡ್ಬೇಕು. ಹೌದಪ್ಪ, ಪ್ರಶ್ನೆ ನೋಡ್ರಿ, ಪ್ರಶ್ನೆದಾಗ ಹೇಳೋಣ, ಮೂಲ ಸಂಖ್ಯೆ ಏನ್ ಸಿಕ್ತೀಗ 13x ಸಿಕ್ತು. ಎಕ್ಸ್ ಮತ್ತ 3x ಅನ್ನ ನಾವೇನ್ ಮಾಡ್ತೇವಿ, ಅದಲು ಬದಲು ಮಾಡಿದಾಗ. ಅದಲು ಬದಲು ಮಾಡಿದ್ರೆ ಏನಾಗುತ್ತ, ಅದಲು ಬದಲು ಮಾಡಿದಾಗ ಇಲ್ಲಿ ನೋಡ್ರಿ 10x ಐತಿ ಅಪ್ಪ, ಈಗ ಇಲ್ಲಿ ಏನ್ ಹಾಕ್ಬೇಕು, 3x ಹಾಕ್ಬೇಕು. ಇಲ್ಲಿ 3x ಇದಲ್ಲಿ x ಹಾಕ್ಬೇಕು. 10 ಇಂಟು 3x ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡ್ರಿ 10 ಮೂರ್ಲೆ 30x ಪ್ಲಸ್ ಎಕ್ಸ್. 30ಕ್ಕೆ 1 ಕುಡ್ಸಿದ್ರ 31x. ತಿಳಿತಾ? ಇದು ಅದಲ ಬದಲ ಮಾಡಿದಾಗ. ಈಗ ನೆಕ್ಸ್ಟ್ ಸ್ಟೆಪ್ ಏನೈತಿ, ಮೊತ್ತವನ್ನ ಕೂಡಿಸ್ಬೇಕು ನಾವು. ಎದಕ್ಕ ನೋಡ್ರಿಲೆ, ಮೂಲ ಸಂಖ್ಯೆನಪ್ಪ, ಮೂಲ ಸಂಖ್ಯೆಗೆ ನಾವು ಬಂದಂತ ಅದಲು ಬದಲು ಮಾಡಿ ಸಂಖ್ಯೆನ ಎರಡನ್ನು ಕೂಡ ಏನ್ ಮಾಡ್ಬೇಕು, ಕೂಡಿಸ್ಬೇಕಾಗತ್ತ. ಕೂಡಿಸಿದ್ರೆ ಏನಾಗುತ್ತ, ಮೊತ್ತ 80. ಇಲ್ಲಿ ನೋಡ್ರಿ, ಮೂಲ ಸಂಖ್ಯೆ ಎಷ್ಟೈತಪ್ಪ, 13x ಐತಿ. ಹೌದಾ, ಅದಲು ಬದಲು ಮಾಡಿದ್ದು ಎಷ್ಟೈತಿ, 31x ಐತಿ. ಇವನ್ನೆರಡು ಕೂಡಿಸಿದ್ರೆ ಎಷ್ಟು ಬರ್ಬೇಕು, 88 ಬರ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 13x 31x ಕೂಡಿಸಿದ್ರೆ ಎಷ್ಟಪ್ಪ, 44x ಇಸ್ ಈಕ್ವಲ್ ಟು 88. ಹೌದಾ, x 44 ಏನ್ ಮಾಡಿದ್ಪ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತಾ, ಭಾಗ್ಸತ್ತ. ಹಾಗಾದ್ರೆ x ಇಸ್ ಈಕ್ವಲ್ ಟು 88 ಡಿವೈಡೆಡ್ ಬೈ 44. 44 ಒಂದ್ಲೆ 44, ಎರಡ್ಲೆ x ಇಸ್ ಈಕ್ವಲ್ ಟು ಎಷ್ಟಪ್ಪ, 2. ಹಾಗಾದ್ರೆ ಇಲ್ಲಿ ನೋಡ್ರಿ 13x ಐತಿ, ಆ ಮೂಲ ಸಂಖ್ಯೆ. ಮೂಲ ಸಂಖ್ಯೆ ಒಳಗ ಒಂದು x ಅಂತ ತಗೊಂಡ್ಬಿಟ್ಟೇವಿ, ಅದು ಒಂದ್ ಅಂಕಿ. ಅದು ಎಷ್ಟು ಅನ್ನೋದು ಗೊತ್ತಿಲ್ಲ, ಅದನ್ನ x ಅಂತ ತಗೊಂಡೇವಿ. ಈಗ x ಒಂದ್ ಅಂಕಿ ಎಷ್ಟು ಸಿಕ್ತು ನಮ್ಗ, 2 ಸಿಕ್ತು. ಹೌದಾ, ಹಾಗಾದ್ರೆ ಇಲ್ಲಿ ನೋಡ್ರಿ, ಮೂಲ ಸಂಖ್ಯೆ, ಮೂಲ ಸಂಖ್ಯೆ, ಮೂಲ ಸಂಖ್ಯೆ ಎಷ್ಟೈತಪ್ಪ, 13x ಐತಿ. ಹೌದಾ, x ಅಂದ್ರೆ ಎಷ್ಟು ಸಿಕ್ತು, 2 ಸಿಕ್ತು. 13 ಇಂಟು 2, 13 26. ಹೌದಾ, ಇಲ್ಲ 13 26. ಇನ್ನೊಂದು ಅದಲು ಬದಲು ಮಾಡಿದ್ದು ಎಷ್ಟೈತಿ, ಅದಲು ಬದಲು ಮಾಡಿದಂತ ಸಂಖ್ಯೆ, ಅದಲು ಬದಲು ಮಾಡಿದ್ದು ಎಷ್ಟೈತಪ್ಪ, 31x ಐತಿ. ಹೌದಾ, 31x, 31 ಇಂಟು 2, 31 62. ನೋಡ್ರಿ, ನಾವ್ ಮಾಡಿದ್ ಲೆಕ್ಕ ಕರೆಕ್ಟ್ ಐತೇನೆ ಇಲ್ಲ? ಯಾವ ರೀತಿ ಮಾಡ್ತೀರಿ, ಅದಲು ಬದಲು ಮಾಡಿದ ಸಂಖ್ಯೆಕ್ಕ ಮತ್ ಮೂಲ ಸಂಖ್ಯೆ ಕೂಡಿಸ್ರಿ. ಹೆಂಗ, 62 ಇಂಟು 36, 6 8. ಹೌದಾ, ಇಲ್ಲೇ ಇದು 26. ಹೌದಾ, 6 2 8, 6 2 8, 8 ಸಿಕ್ತು, 88 ಸಿಕ್ತು. ನಮ್ಮ ಮೊತ್ತನು ಎಷ್ಟೈತಿ, 88 ಐತಿ. ಹಾಗಾದ್ರೆ ನಾವು ಮಾಡದಂತ ಲೆಕ್ಕ ಏನೈತಿ, ಕರೆಕ್ಟ್ ಐತಿ ಅಂತ ಹೇಳ್ಬೋದು.